ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅದರ್ ವ್ಲಾಗ್. ನಾನು ನಿನ್ನೆ ಇನ್ನೂ 90 ಡೇಸ್ ವೀಡಿಯೋ ಚಾಲೆಂಜ್ ತೊಗೊಂಡಿದ್ದೆ. ನಿನ್ನೆ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ. ಇದು ನನ್ನ ಸೆಕೆಂಡ್ ವೀಡಿಯೋ. ಇವತ್ತು ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ಬೆಳಿಗ್ಗೆ ಟೈಮಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನೈಟ್ ಟೈಮಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದು ಬಾಗ್ಲೂರು ಕ್ರಾಸ್ ಹತ್ರ ಇರೋ ಬೈಪಾಸ್ ರೂಟು, ಏರ್ಪೋರ್ಟ್ ರೋಡು. ನೋಡ್ಬೋದು ವೆಹಿಕಲ್ಸ್ ಎಲ್ಲ ನಾರ್ಮಲಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ. ಮತ್ತು ಈಗ ಇನ್ನೊಂದು ವಿಷಯ ಏನಂತಂದರೆ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಈಗ ನಾನು ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ ಲಾಸ್ಟಲ್ಲಿ 90 ಡೇಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಡೈಲಿ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಂತ. ಸೊ ನಿನ್ನೆ ಹೇಳಿ ಇವತ್ತೇ ಅಪ್ಲೋಡ್ ಮಾಡಿಲ್ಲ ಅಂದರೆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಅದರಿಂದ ಡೇ 2 ಅಲ್ಲಿ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ನೋಡಿಸ್ತಿರೋ ಬೈಕ್ ಬಂದುಬಿಟ್ಟು ಎಕ್ಸ್ಪಲ್ಸ್ ಅಂತ. ಈ ಎಕ್ಸ್ಪಲ್ಸ್ ಬೈಕ್ ಬಗ್ಗೆ ಹೇಳೋದಾದರೆ, ನಾನು ತೊಗೊಂಡು 2.5 ವರ್ಷ ಆಗಿದೆ. ಈಗ ನಾನು ಹೇಳ್ತಿರೋದು ಗಾಡಿ ಡಿಸ್ಅಡ್ವಾಂಟೇಜಸ್ ಅಷ್ಟೇ. ಈಗ ಈ ಗಾಡಿಯಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಬಂದು ಜಸ್ಟು ಒಂದು 4 ಪಾಯಿಂಟ್ ಮಾತ್ರ ನಾನು ಅಬ್ಸರ್ವ್ ಮಾಡಿರೋದು. ಒಂದೇ ಶಾರ್ಟಲ್ಲಿ ನಾವೇನಾದರೂ 100-150 ಕಿಲೋಮೀಟರ್ಸು 100+ ಸ್ಪೀಡಲ್ಲಿ ಹೋದರೆ ಆ ಗಾಡಿ ಇಂಜಿನ್ನಲ್ಲಿ ಆಯಿಲ್ ಲೀಕೇಜ್ ಆಗುತ್ತೆ. ನಾನು 2 ಇಯರ್ಸ್ 2 ಮಂತ್ಸಲ್ಲಿ ನನ್ನ ಇಂಜಿನ್ ಕಂಪ್ಲೀಟಾಗಿ ಬೋರ್ ಆಯಿತು. ಬೋರ್ ಆಗೋಕ್ಕೆ ರೀಸನ್ ಏನಂದರೆ 3rd ಮತ್ತು 4th ಗೇರ್ ಫೇಲ್ ಆಯಿತು. 32,000 ಏನೋ ಆಗಿತ್ತು ಅದ್ರದ್ದು ಬಿಲ್ಲು. ಆ ಶೋರೂಮ್ ಅವರು 22,000 ಬಿಟ್ಟು 10,000 ಅಷ್ಟೇ ಇಸ್ಕೊಂಡ್ರು. ಅಂದರೆ ಇಂಜಿನ್ ವಾರಂಟಿಯಲ್ಲಿ ಎಲ್ಲ ಕ್ಲೈಮ್ ಆಗುತ್ತೆ. ಬಟ್ ಇಂಜಿನ್ ಬಿಚ್ಚಿದಾಗ ಸ್ವಲ್ಪ ಪಾರ್ಟ್ಸು ನಾವು ಹೊಸ್ದಾಗಿ ಹಾಕ್ಸ್ಬೇಕಾಗುತ್ತೆ. ಯಾಕಂದರೆ ಇಂಜಿನ್ ಹೊಸ್ದಾಗಿ ಹಾಕಿದಾಗ ಆ ಪಾರ್ಟ್ಸು ಹೊಸ್ದಾಗಿ ಬೇಕಾಗುತ್ತೆ. ಅದರಿಂದ ಇಂಜಿನ್ ಪಾರ್ಟ್ಸ್ ಹೊಸ್ದಾಗಿ ಹಾಕ್ಸಿದೆ. ಅದೊಂದು 10,000 ಆಯಿತು. ಮತ್ತು ಟೈರ್ ವಿಚಾರಕ್ಕೆ ಬಂದರೆ, ಶೋರೂಮ್ ಟೈರು ನನಗೆ ಒಂದು 20,000ವರೆಗೆ ಅಷ್ಟೇ ಬಂದಿದ್ದು. ಆಮೇಲೆ ನಾನು ಬ್ಯಾಕ್ ಟೈರ್ ಚೇಂಜ್ ಮಾಡಿಸ್ದೆ. ಇನ್ನು ಫ್ರಂಟ್ ಟೈರ್ ಅಷ್ಟಲ್ಲೇ ಇದೆ. ಈಗ ಒಂದು 35,000 ಏನೋ ಓಡಿದೆ. ಈಗ ನನಗೊಂದು 35,000 ಓಡಿದೆ. ಫ್ರಂಟ್ ವೀಲ್ ಅದೇ ಇದೆ. ಬೆಂಗಳೂರಲ್ಲೇ ಓಡಿಸೋದ್ರಿಂದ ಬ್ರೇಕ್ ಪ್ಯಾಡ್ ತುಂಬ ಅಂದರೆ ತುಂಬ ಸೌದೋಗುತ್ತೆ. ಅರೌಂಡ್ ಒಂದು 6,000-7,000ಗೆ ಒಂದು ಸರಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ತೀನಿ. ಒಂದು ಸರ್ವಿಸೂ 6,000 ಮಾಡಿಸ್ತೀನಿ. ಸರ್ವಿಸ್ ಕಾಸ್ಟು ಒಂದು 2,200 ಆಗುತ್ತೆ. ನಾನು ಬ್ರೇಕ್ ಪ್ಯಾಡ್ ಏನಾದ್ರು ಚೇಂಜ್ ಮಾಡಿಸಿದ್ರೆ ಒಂದು 5,000ವರೆಗೂ ಬರುತ್ತೆ. ಮತ್ತು ನಂಗೆ 1 ಇಯರ್ ಇದ್ದಾಗಲೇ ಗಾಡಿದು ಬ್ಯಾಕ್ ಸಸ್ಪೆನ್ಷನ್ ಫೇಲ್ ಆಗುತ್ತೆ, ಅಂದರೆ ಆಯಿಲ್ ಲೀಕ್ ಆಗುತ್ತೆ. ಅದರಿಂದ ಶೋರೂಮವರು ಫ್ರೀಯಾಗಿ ಹಾಕ್ಕೊಡ್ತಾರೆ. ಅದೊಂದು ಮೈಲೇಜ್ ಬಂದುಬಿಟ್ಟು ಒಂದು 32ಇಂದ 37-38ವರೆಗೂ ಬರುತ್ತೆ ಅಷ್ಟೇ. ಏನೋ ತುಂಬ ಸ್ಲೋ ಆಗಿ ಓಡಿಸ್ತೀನಿ ಅಂದರೆ ಒಂದು 40ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿದ ಅಡ್ವಾಂಟೇಜಸ್ ವಿಚಾರಕ್ಕೆ ಬಂದರೆ, ಈ ಗಾಡಿಯಲ್ಲಿ ಸಸ್ಪೆನ್ಷನ್ನು ಎಷ್ಟು ಫ್ರೀಯಾಗಿದೆ ಅಂದರೆ, ನಾವು ಯಾವುದಾದ್ರೂ ಗುಂಡಿನ ನೋಡದೆ ಇಳಿಸಿದ್ರೂ ಕರೆಕ್ಟಾಗಿ ಬರುತ್ತೆ. ಫುಲ್ಲು ಸ್ಟೇಬಲ್ ಆಗಿರುತ್ತೆ ಬೈಕು. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಇದ್ರ ಹೈಟೇ ಇದ್ರ ಅಡ್ವಾಂಟೇಜು. ತುಂಬ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಜಿನ್ ಯಾವುದೇ ರೀತಿ ನೆಲಕ್ಕೆ ಟಚ್ ಆಗೋದಿಲ್ಲ. ಹ್ಯಾಂಡಲ್ ತುಂಬ ಸ್ಟೇಬಲ್ ಆಗಿದೆ. ನಾವು ಮಿಸ್ಸಾಗಿ ಕೈ ಬಿಟ್ರೂ ಗಾಡಿ ಏನು ಇಂಬ್ಯಾಲೆನ್ಸ್ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಅಡ್ವಾಂಟೇಜಸ್ ಒಂದು 4 ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಅಡ್ವಾಂಟೇಜಸ್ಸೇ. ಇದು ರೈಟು ಮ್ಯಾಟರೇ ಆಗೋಲ್ಲ, ನಮ್ಮ ಕಾಲು ಸಿಗೋಲ್ಲ, ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಬೈಕ್ ವೇಟ್ ಅಷ್ಟೊಂದಿರಲ್ಲ, ಅದರಿಂದ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಗಾಡಿ ಟಾಪ್ ಸ್ಪೀಡು ಅಂತಂದರೆ ನೈಟು ಕ್ರೂಸ್ ಮಾಡೋಕ್ಕಾಗಲ್ಲ. ಐ ವಿಲ್ ಟ್ರೈ, ನೋಡೋಣ ಎಷ್ಟು ಹೋಗುತ್ತೆ ಲಾಸ್ಟ್ ಸ್ಪೀಡು. ಗಾಡಿ ಸ್ಪೀಡ್ ಓಡಿಸ್ಬೋದು, ಬಟ್ ವೆಹಿಕಲ್ಸ್ ತುಂಬ ಇದೆ. ಅದರಿಂದ ಗಾಡಿನ ಅಷ್ಟೊಂದು ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ. ಫುಲ್ಲು ಟಾಪ್ ಸ್ಪೀಡ್ ಟಚ್ ಮಾಡ್ಸೋಕ್ಕಾಗಲ್ಲ. ಈ ಗಾಡಿಗಳೆಲ್ಲ ಒಂದೇ ಸ್ಪೀಡಲ್ಲಿ ರಪ್ಪನ ಸ್ಪೀಡ್ನ ತಗೊಳೋದಿಲ್ಲ. ಗಾಡಿ ಟಾಪ್ ಸ್ಪೀಡ್ ಬಂದುಬಿಟ್ಟು 426. ಈಗ ನೋಡ್ಬೋದು, ಈ ಗಾಡಿನ ಟಾಪ್ ಸ್ಪೀಡ್ ಅಂತೂ ಟಚ್ ಮಾಡ್ಸೋಕ್ಕಾಗಲ್ಲ ಈ ರೂಟಲ್ಲಿ. ಗಾಡಿಯಲ್ಲಿ ಟಾಪ್ ಸ್ಪೀಡ್ ಅಂತೂ ಓಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಗಾಡಿ ಟಾಪ್ ಸ್ಪೀಡ್ ಅಂತ ಮಾಡಿರೋದಲ್ಲ, ಈ ಥರ ಹಂಸಿಗೆ ಅಂತ ಮಾಡಿರೋದು. 100 ಕ್ರಾಸ್ ಆದಮೇಲೆ ಗಾಡಿ ವಾಬಲ್ ಬರುತ್ತೆ, ಅಂದರೆ ಗಾಳಿಯಿಂದ ವಾಬಲ್ ಬರುತ್ತೆ. ನಾನು ಒಂದು ಸರಿನೂ ಆಫ್ ರೋಡೇ ಮಾಡಿಲ್ಲ, ಬರೀ ರೋಡಲ್ಲೇ ಓಡಿಸ್ತಾ ಇದ್ದೀನಿ. ನಾಳೆಯಿಂದ ಟ್ರಿಪ್ ಹೋಗ್ತಾ ಇದ್ದೀನಿ, ಒಂದು 5 ಡೇಸು. ಕಂಪ್ಲೀಟಾಗಿ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಫುಲ್ಲು ಟ್ರಿಪ್ ಹೋಗೋ ವೀಡಿಯೋಸ್ ಎಲ್ಲ ಬೇಕು ಅಂತಂದರೆ ಇದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ನಾಳೆಯಿಂದ ಫುಲ್ ಅಪ್ಡೇಟೆಡ್, ಅಂದರೆ ಫುಲ್ಲು ಡಿಫ್ರೆಂಟ್ ಲೊಕೇಶನ್ಸ್ ಬರುತ್ತೆ. ಫುಲ್ ಮಾನ್ಸೂನ್ ಪ್ಲೇಸಸ್, ಕರ್ನಾಟಕದಲ್ಲಿರೋ ಮಾನ್ಸೂನ್ ಪ್ಲೇಸಸ್ಸಿಗೆ ಮಾತ್ರ ಟ್ರಿಪ್ ಹೋಗ್ತಾ ಇರೋದು. ಪ್ಲಾನ್ ಏನು ಮಾಡಿಲ್ಲ. ಒಂದು ಬಂಡೆ ಫಾಲ್ಸು ಯಾವುದೋ ಅದೊಂದು ಮಾತ್ರ ಪ್ಲಾನ್ ಮಾಡಿದ್ದಾರೆ. ಇನ್ನು 2 ಡೇಸು ಎಲ್ಲಿಗೆ ಅನಿಸುತ್ತೆ ಅಲ್ಲಿಗೆ ಹೋಗೋಣ ಅಂತ ಇದ್ದಾರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.